ಖಾಲಿ ಹೊಟ್ಟೆಯಲ್ಲಿ 1 ಲೋಟ ರಾಗಿ ಅಂಬಲಿ ಕುಡಿದ್ರೆ ಏನಾಗ್ತದೆ? ಆಪ್ಷನ್ಸ್: ಎ ದೇಹದ ದೌರ್ಬಲ್ಯತೆ ದೂರವಾಗ್ತದೆ, ಬಿ ದೇಹ ತಂಪಾಗುತ್ತದೆ, ಸಿ ಬೇಗ ಸಣ್ಣ ಆಗುತ್ತಾರೆ, ಡಿ ದಪ್ಪ ಆಗುತ್ತಾರೆ. ಸರಿಯಾದ ಉತ್ತರ ಮೇಲಿನ 3 ಆಯ್ಕೆಗಳು. ವೀಕ್ಷಕರೇ, ಖಾಲಿ ಹೊಟ್ಟೆಗೆ 1 ರಿಂದ 2 ಲೋಟ ರಾಗಿ ಅಂಬಲಿಯನ್ನು 2 ತಿಂಗಳು ಕುಡಿಯುವುದರಿಂದ ಅನೇಕ ಲಾಭಗಳು ನಿಮ್ಮ ಶರೀರಕ್ಕೆ ದೊರೆಯುತ್ತದೆ. ಯಾವ ವಿಟಮಿನ್ ಕೊರತೆಯಿಂದ ಮೂಳೆಗಳು ದುರ್ಬಲವಾಗುತ್ತವೆ? ಆಪ್ಷನ್ಸ್: ಎ ವಿಟಮಿನ್ ಸಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ B6. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಡಿ. ವೀಕ್ಷಕರೇ, ವಿಟಮಿನ್ ಡಿ ನ ಕೊರತೆಯಿಂದ ಮೂಳೆಗಳು ದುರ್ಬಲವಾಗುತ್ತವೆ. ಯಾವ ರಕ್ತದ ಗುಂಪಿನ ಜನರು ಹೆಚ್ಚು ನಿಷ್ಠಾವಂತರಾಗಿರುತ್ತಾರೆ? ಆಪ್ಷನ್ಸ್: ಎ ಓ ಗುಂಪು, ಬಿ ಎ ಗುಂಪು, ಸಿ ಎ ಬಿ ಗುಂಪು, ಡಿ ಬಿ ಗುಂಪು. ಸರಿಯಾದ ಉತ್ತರ ಆಪ್ಷನ್ ಬಿ ಎ ಗುಂಪು. ವೀಕ್ಷಕರೇ, ಎ ಗುಂಪಿನ ರಕ್ತ ಹೊಂದಿರುವ ವ್ಯಕ್ತಿಗಳು ಹೆಚ್ಚು ಬುದ್ಧಿವಂತರು, ಪ್ರಾಮಾಣಿಕರು ಹಾಗೂ ನಿಷ್ಠಾವಂತರಾಗಿರುತ್ತಾರೆ. ಮಾನವನ ಯಾವ ಅಂಗವು ಬೆಂಕಿಯಲ್ಲಿ ಸುಡುವುದಿಲ್ಲ? ಆಪ್ಷನ್ಸ್: ಎ ಉಗುರುಗಳು, ಬಿ ಮೂಳೆ, ಸಿ ಕಣ್ಣು, ಡಿ ಕಿವಿ. ಸರಿಯಾದ ಉತ್ತರ ಆಪ್ಷನ್ ಎ ಉಗುರುಗಳು. ಅತಿಯಾಗಿ ಗೋಬಿ ಮಂಚೂರಿ ತಿಂದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಬೊಜ್ಜು, ಬಿ IBP, ಸಿ ಹೊಟ್ಟೆ ಕೆಡುತ್ತದೆ, ಡಿ ಅಸಿಡಿಟಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಗೋಬಿ ಮಂಚೂರಿ ಪ್ರತಿದಿನ ಸೇವಿಸಲು ಆರೋಗ್ಯಕರ ಆಹಾರವಲ್ಲ. ಇದರಲ್ಲಿ ಹೆಚ್ಚಿನ ಕ್ಯಾಲೋರಿಗಳು, ಕೊಬ್ಬು ಮತ್ತು ಸೋಡಿಯಂ ಇರುತ್ತದೆ. ಪ್ರತಿದಿನ ಗೋಬಿ ಮಂಚೂರಿ ತಿನ್ನುವುದರಿಂದ ತೂಕ ಹೆಚ್ಚಾಗುತ್ತದೆ, ಹೊಟ್ಟೆ ಕೆಡುತ್ತದೆ, ಅಸಿಡಿಟಿ ಉಂಟಾಗುತ್ತದೆ ಮತ್ತು IBP ಸೇರಿದಂತೆ ಇತರೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ತಂಗಳು ಚಪಾತಿ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ಸ್: ಎ ಅಧಿಕ ರಕ್ತದೊತ್ತಡ, ಬಿ ಸಕ್ಕರೆ ಕಾಯಿಲೆ, ಸಿ ಹೊಟ್ಟೆಯ ಸಮಸ್ಯೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವೀಕ್ಷಕರೇ, ತಂಗಳು ಚಪಾತಿ ನಮ್ಮನ್ನು ಅನೇಕ ರೋಗಗಳಿಂದ ದೂರವಿರಿಸುತ್ತದೆ ಎಂಬುದು ನಿಮಗೆ ಗೊತ್ತಿದೆಯೇ? ಹೌದು. ನೀವು ರಾತ್ರಿ ಮಾಡಿದ ಚಪಾತಿಯನ್ನು ಬೆಳಿಗ್ಗೆ ತಿಂದರೆ ಮಧುಮೇಹ ಹಾಗೂ ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಗಳಿಂದ ಪರಿಹಾರ ಪಡೆಯಬಹುದು. ಚಪಾತಿಯು ತೇವಾಂಶವನ್ನು ಹೊಂದಿಲ್ಲ ಎಂದು ಹೇಳುತ್ತಾರೆ. ಇದರಿಂದಾಗಿ ಅದು ಇತರೆ ಆಹಾರಗಳಂತೆ ತಂಗಳಾದಾಗ ಬೇಗನೆ ಹಾಳಾಗುವುದಿಲ್ಲ ಮತ್ತು ಕಾಲಾನಂತರದಲ್ಲಿ ಆರೋಗ್ಯಕರ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತವೆ. ಇದು ಚಪಾತಿಯನ್ನು ಆರೋಗ್ಯಕರ ಆಹಾರವನ್ನಾಗಿ ಮಾಡುತ್ತದೆ. ಇದರ ಸೇವನೆಯಿಂದ ಸಕ್ಕರೆ ಕಾಯಿಲೆ, ಅಧಿಕ ರಕ್ತದೊತ್ತಡ ನಿವಾರಣೆಯಾಗುತ್ತದೆ. ಅಲ್ಲದೆ ಗ್ಯಾಸ್, ಅಸಿಡಿಟಿ ಮತ್ತು ಮಲಬದ್ಧತೆಯಂತಹ ಹೊಟ್ಟೆಯ ಸಮಸ್ಯೆಗಳು ಸಹ ದೂರವಾಗುತ್ತವೆ. ಹೆಚ್ಚಾಗಿ ನಗುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ BP ಕಡಿಮೆ, ಬಿ ತಲೆನೋವು, ಸಿ ಅಂದ ಹೆಚ್ಚಾಗುತ್ತದೆ, ಡಿ ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಎ BP ಕಡಿಮೆಯಾಗುತ್ತದೆ. ವೀಕ್ಷಕರೇ, ಹೆಚ್ಚಾಗಿ ನಗುವುದು ಮನಸ್ಸಿಗೆ ನೆಮ್ಮದಿ ನೀಡುವುದಲ್ಲದೆ ನಮ್ಮ ದೇಹವು ಕಾರ್ಟಿಸೋಲ್ ಮತ್ತು ಎಂಡಾರ್ಫಿನ್ ಗಳನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ. ಇವು ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನು ಒದಗಿಸುತ್ತದೆ. ಅದರಲ್ಲಿ ಮುಖ್ಯವಾಗಿ ರಕ್ತದೊತ್ತಡ ಅಂದ್ರೆ BP ಕಡಿಮೆಯಾಗುತ್ತದೆ. ಗುರುವಾರ ಜನಿಸಿದವರ ಸ್ವಭಾವ ಹೇಗಿರುತ್ತದೆ? ಆಪ್ಷನ್ಸ್: ಎ ಆಶಾವಾದದಿಂದ ನೋಡುವವರು, ಬಿ ಉದಾರ ಸ್ವಭಾವ,
ಸಿ ಉತ್ತಮ ತೀರ್ಪುಗಾರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವೀಕ್ಷಕರೇ, ಗುರುವಾರವು ಹಿಂದೂ ಪಂಚಾಂಗದ ಪ್ರಕಾರ ಅತ್ಯಂತ ಪವಿತ್ರ ದಿನವಾಗಿದೆ. ಈ ದಿನ ಗುರುಗ್ರಹಕ್ಕೆ ಮೀಸಲಾದ ದಿನವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹವು ವ್ಯಕ್ತಿಯ ಜೀವನದಲ್ಲಿ ಅತ್ಯಂತ ಅದೃಷ್ಟ ಹಾಗೂ ಯಶಸ್ಸನ್ನು ತಂದುಕೊಡುತ್ತಾನೆ ಎಂದು ಹೇಳಲಾಗುತ್ತದೆ. ಗುರುವಾರ ಜನಿಸಿದ ವ್ಯಕ್ತಿಗಳು ಉದಾರ ಸ್ವಭಾವದವರಾಗಿರುತ್ತಾರೆ. ಇವರು ಜೀವನದಲ್ಲಿ ಎಂತಹ ಸಂಗತಿಗಳು ಎದುರಾದರೂ ಅವುಗಳನ್ನು ಆಶಾವಾದದಿಂದ ನೋಡುವವರಾಗಿರುತ್ತಾರೆ. ಇವರು ಉತ್ತಮ ತೀರ್ಪುಗಾರರೂ ಹೌದು. ಕೆಲವು ಅಭಿಪ್ರಾಯ ಮತ್ತು ವಿಷಯಗಳ ಬಗ್ಗೆ ಸಲಹೆಯನ್ನು ಇವರಂತೆ ಯಾರೂ ನೀಡುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುವಾರ ಹುಟ್ಟಿದವರು ಹೆಚ್ಚಾಗಿ ಶಿಕ್ಷಕ ವೃತ್ತಿ ಮಾಡುತ್ತಾರೆ. ಗುರುವಾರ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುವುದರಿಂದ ಇವರು ಸಂತೋಷದ ಜೀವನವನ್ನು ಪಡೆಯುತ್ತಾರೆ. ಟಾಯ್ಲೆಟ್ಗೆ ಮೊಬೈಲ್ ತೆಗೆದುಕೊಂಡು ಹೋಗುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಬ್ಯಾಕ್ಟೀರಿಯಾ ಹರಡುತ್ತದೆ, ಬಿ ಸೋಂಕು ತಗುಲುತ್ತದೆ, ಸಿ ಮನಸ್ಸಿಗೆ ನೆಮ್ಮದಿ, ಡಿ ಏನೂ ಆಗುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಬ್ಯಾಕ್ಟೀರಿಯಾ ಹರಡುತ್ತದೆ ಮತ್ತು ಆಪ್ಷನ್ ಬಿ ಸೋಂಕು ತಗುಲುತ್ತದೆ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಟಾಯ್ಲೆಟ್ಗೆ ಹೋಗುವಾಗ ಜೊತೆಯಲ್ಲಿ ಮೊಬೈಲ್ ತೆಗೆದುಕೊಂಡು ಹೋಗುವ ಪ್ರವೃತ್ತಿ ಹೆಚ್ಚಾಗಿದೆ. ಆದರೆ ಈ ರೀತಿ ಮಾಡುವುದು ತುಂಬಾ ಅಪಾಯಕಾರಿ. ಒಳಗೆ ಶೌಚ ಮಾಡುವಾಗ ಹಲವು ಬ್ಯಾಕ್ಟೀರಿಯಾ ಹಾಗೂ ರೋಗಾಣುಗಳು ಮೊಬೈಲ್ ಮೇಲೆ ಕುಳಿತುಕೊಳ್ಳುತ್ತವೆ ಎಂದು ಅಧ್ಯಯನಗಳು ತಿಳಿಸಿವೆ. ಟಾಯ್ಲೆಟ್ ಬಳಿಕ ಸೋಪು ಹಾಕಿ ಕೈ ತೊಳೆದುಕೊಂಡರೂ ಉಪಯೋಗವಿಲ್ಲ. ಮೊಬೈಲ್ ಮೇಲಿನ ಬ್ಯಾಕ್ಟೀರಿಯಾ ತುಂಬಾ ಅಪಾಯಕಾರಿ. ಅದರಲ್ಲೂ ಸಾರ್ವಜನಿಕ ಶೌಚಾಲಯದಲ್ಲಿ ಅಪಾಯದ ಪ್ರಮಾಣ ಇನ್ನೂ ಹೆಚ್ಚು. ಮೊಬೈಲ್ ಬಳಸುತ್ತಾ ಅದು ಬಿಸಿಯಾಗುವುದರಿಂದ ಬ್ಯಾಕ್ಟೀರಿಯಾಗಳು ಇನ್ನೂ ಹೆಚ್ಚಾಗುತ್ತವೆ. ಮೊಬೈಲ್ ಅಷ್ಟೇ ಅಲ್ಲ, ಟೂತ್ ಬ್ರಷ್, ಟವೆಲ್ ಕೂಡ ಬಾತ್ರೂಮ್ನಲ್ಲಿದ್ದರೆ ಅವುಗಳ ಮೇಲೂ ರೋಗಾಣುಗಳು ಕುಳಿತುಕೊಳ್ಳುತ್ತವೆ. ಇದರಿಂದ ಬ್ಯಾಕ್ಟೀರಿಯಾಗಳು ಹರಡಿ ಸೋಂಕು ತಗುಲುತ್ತದೆ. ಮಾನವನ ದೇಹದಲ್ಲಿ ಎಷ್ಟು ಲೀಟರ್ ರಕ್ತವಿದೆ? ಆಪ್ಷನ್ಸ್: ಎ 6 ಲೀಟರ್, ಬಿ 12 ಲೀಟರ್, ಸಿ 10 ಲೀಟರ್, ಡಿ 5 ಲೀಟರ್. ಸರಿಯಾದ ಉತ್ತರ ಆಪ್ಷನ್ ಡಿ 5 ಲೀಟರ್. ಅತಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡ ಯಾವುದು? ಆಪ್ಷನ್ಸ್: ಎ ಏಷ್ಯಾ ಖಂಡ, ಬಿ ಯುರೋಪ್, ಸಿ ದಕ್ಷಿಣ ಅಮೆರಿಕ, ಡಿ ಆಫ್ರಿಕಾ. ಸರಿಯಾದ ಉತ್ತರ ಆಪ್ಷನ್ ಡಿ ಆಫ್ರಿಕಾ. ವೀಕ್ಷಕರೇ, ಏಷ್ಯಾದ ನಂತರ ಆಫ್ರಿಕಾವು ವಿಶ್ವದ 2ನೇ ಅತಿ ದೊಡ್ಡ ಖಂಡವಾಗಿದೆ. ಆಫ್ರಿಕನ್ ಖಂಡದ ಹೆಚ್ಚಿನ ಭಾಗವು ಉತ್ತರ ಗೋಳಾರ್ಧದಲ್ಲಿದೆ. ಇದು ವಿಶ್ವದ 2ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಖಂಡವಾಗಿದೆ. ಅಲ್ಲದೆ ಆಫ್ರಿಕಾ ಅತಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡವಾಗಿದ್ದು ಇದು 54 ದೇಶಗಳನ್ನು ಒಳಗೊಂಡಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.